ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್. ಇವತ್ತು ನಾವು ದೋಸೆ ಮತ್ತು ಅದ್ರ ಜೊತೆಗೆ ಆಲೂಗಡ್ಡೆ ಪಲ್ಯ, ಕಾಯಿ ಚಟ್ನಿ ಮಾಡೋದನ್ನು ನೋಡೋಣ. ಮೊದಲಿಗೆ ದೋಸೆ ಬ್ಯಾಟರ್ ಮಾಡೋದಕ್ಕೆ ನಾನು ಈ ಥರ ಗ್ಲಾಸಿಂದ 2 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಇದನ್ನು 2 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ ಮೇಲೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಬೀಜವನ್ನು ಹಾಕಿ ಇದನ್ನು 8 ಗಂಟೆ ಕಾಲ ನೆನೆಸಿಡಬೇಕು. 8 ಗಂಟೆ ಕಾಲ ನೆನೆಸಿದ ಮೇಲೆ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ಹಾಕಿ ಅದಕ್ಕೆ 2 ನಿಮಿಷ ನೆನೆಯಲು ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಸಿರೋ ಅಕ್ಕಿಯನ್ನು ಜಾರಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ಮೂತ್ ಪೇಸ್ಟಾಗಿ ರುಬ್ಬಬೇಕು. 2 ಸೆಕ್ಷನಲ್ಲಿ ಮಾಡ್ಬೋದು ಅಥವಾ 3 ಸೆಕ್ಷನಲ್ಲಿ ಮಾಡ್ಬೋದು. ಸ್ವಲ್ಪ 1 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ರುಬ್ಬಿ ಈ ಥರ ಸ್ಮೂತ್ ಬ್ಯಾಟರ್ ಆಗಬೇಕು. ಇದನ್ನು ಒಂದು ಬಾಣಲೆಯಲ್ಲಿ ತೆಗೆದಿಟ್ಟುಕೊಳ್ಳಿ. ಇದಕ್ಕೆ 8 ಗಂಟೆ ಕಾಲ ಫರ್ಮೆಂಟ್ ಆಗೋದಕ್ಕೆ ಬಿಡಿ. 8 ಗಂಟೆ ಆದ ಮೇಲೆ ಹಿಟ್ಟಿನ ವಾಲ್ಯೂಮ್ ಹೆಚ್ಚಾಗುತ್ತದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಚಮಚ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಬ್ಯಾಟರ್ ರೆಡಿಯಾಗಿದೆ. ಕಾಯಿ ಚಟ್ನಿ ಮಾಡೋದಕ್ಕೆ 2 ಕಪ್ ಆಗುವಷ್ಟು ತೆಂಗನ್ನು ತೊಗೊಂಡಿದ್ದೀನಿ. 7 ರಿಂದ 8 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ರುಬ್ಬಿ ಮಧ್ಯದಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಈ ಥರ ಚಟ್ನಿಯನ್ನು ಮಾಡಿಕೊಳ್ಳಿ. ಈ ಚಟ್ನಿಗೆ ಒಗ್ಗರಣೆಯನ್ನು ಕೊಡೋಣ. ಒಂದು ಪ್ಯಾನಲ್ಲಿ ಅಥವಾ ಒಂದು ಬಾಣಲೆಯಲ್ಲಿ 4 ರಿಂದ ಚಮಚ ಎಣ್ಣೆಯನ್ನು ಹಾಕಿ 1 ಚಮಚ ಸಾಸಿವೆ ಜೀರಿಗೆಯನ್ನು ಹಾಕಿ 4 ರಿಂದ 5 ಆಗುವಷ್ಟು ಒಣಮೆಣಸಿನಕಾಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ 1 ನಿಮಿಷವರೆಗೂ ಫ್ರೈ ಮಾಡಿ. ಫ್ರೈ ಆದ ಮೇಲೆ ಗ್ಯಾಸನ್ನು ಆಫ್ ಮಾಡಿ ಮಾಡಿರೋ ಚಟ್ನಿಯನ್ನು ಇದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಚಟ್ನಿ ಗಟ್ಟಿ ಅನಿಸಿದರೆ ಅದೇ ಜಾರಲ್ಲಿ ಒಂಚೂರು ನೀರನ್ನು ಹಾಕ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡಿ. ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ 4 ರಿಂದ 5 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ 1 ಚಮಚ ಆಗುವಷ್ಟು ಸಾಸಿವೆ ಜೀರಿಗೆಯನ್ನು ಹಾಕಿ ಕರಿಬೇವಿನ ಸೊಪ್ಪು ಹಾಕಿ 1 ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕಿ 1 ನಿಮಿಷವರೆಗೂ ಫ್ರೈ ಮಾಡಿ. ಎರಡು ಹೆಚ್ಚಿರೋ ಈರುಳ್ಳಿಯನ್ನು ಹಾಕಿ ಕೆಂಪು ಆಗುವವರೆಗೂ ಫ್ರೈ ಮಾಡಿ. ಫ್ರೈ ಆದ ಮೇಲೆ 5 ರಿಂದ 6 ಕೊಟ್ಟಿರೋ ಹಸಿಮೆಣಸಿನಕಾಯಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ನಾನು ಅರ್ಧ kg ಅಷ್ಟು ಆಲೂಗಡ್ಡೆಯನ್ನು 3 ರಿಂದ 4 ವಿಸಲ್ಗೆ ಬಾಯ್ಲ್ ಮಾಡಿಕೊಂಡು ಹಾಕಿದ್ದೀನಿ. ಅರ್ಧ ಟೇಬಲ್ ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮ್ಯಾಶ್ ಮಾಡಿ. ಮ್ಯಾಶ್ ಆದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ 2 ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಹೀಗೆ ದೋಸೆ ಮಾಡುವುದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿತ್ತು. ಸೊ ಅದಕ್ಕೆ ನಾನು 1 ಕಪ್ ಆಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ತೆಳುವಾಗಿ ಮಾಡ್ಕೊತಿದ್ದೀನಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ದೋಸೆ ಮಾಡೋದಕ್ಕೆ, ಜಾಸ್ತಿ ಗಟ್ಟಿ ಇರಬಾರ್ದು. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು.
ದೋಸೆ ಮಾಡುವುದಕ್ಕೆ ತವಾನು ಬಿಸಿ ಮಾಡೋಕ್ಕಿಡಿ. ಈ ಥರ ನೀರು ಚಿಮ್ಸಿದ್ರೆ ನೀರು ಕುದಿಯಬೇಕು. ಅದಕ್ಕೆ ಹಿಟ್ಟನ್ನು ಹಾಕಿ ಈ ಥರ ರೌಂಡಾಗಿ ಶೇಪ್ ಮಾಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಲ್ಲ ಕಡೆ ಸೈಡಲ್ಲೂ ಮಧ್ಯದಲ್ಲೂ ಇದನ್ನು ಕೆಂಪಾಗಿ 2ರಿಂದ 3 ನಿಮಿಷ ಬೇಯಿಸಿ ಮೀಡಿಯಮ್ ಟು ಹೈ ಫ್ಲೇಮ್ ಇಡಬೇಕು. ದೋಸೆಯನ್ನು ಸೈಡಿಂದ ತೆಗೆಯಲು ಟ್ರೈ ಮಾಡಿ. ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ದೋಸೆ ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ ಇಷ್ಟವಾಗುತ್ತದೆ. ಎಲ್ಲ ಮಕ್ಕಳು ಭಾಳ ಇಷ್ಟ ಮಾಡಿ ತಿನ್ನುತ್ತಾರೆ. ದೋಸೆ ಅಂದರೆ ಎಲ್ಲರಿಗೂ ಇಷ್ಟ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.